ಹೆಡ್ಲೈನ್ಸ್ ನೋಡಿದ್ರಿ. ಈಗ ಸುದ್ದಿಗಳ ಕಡೆ ಗಮನ ಹರಿಸೋಣ. ಮತ್ತೆ ಯಡಿಯೂರಪ್ಪನವರು ಸೋತಿದ್ದಾರೆ. ಯಡಿಯೂರಪ್ಪನವರು ಬೆಂಬಲಿಗರು ಕೂಡ ಸೋತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಯಾರು ಕೂಡ ಊಹಿಸೋಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆ ಮಟ್ಟಿಗೆ ಮತ್ತೆ ಹೈಕಮಾಂಡ್ ಮುಂದೆ ಸೋತಿದ್ದಾರೆ. ಅವರನ್ನ ಬಿಟ್ಟು ಇವರನ್ನೂ ಬಿಟ್ಟು ಮೂಲೆ ಗುಂಪಾಗಿದ್ದ ಮೂರನೇ ವ್ಯಕ್ತಿಗಳನ್ನ ಹೆಕ್ಕಿ ತೆಗೆದು ದೆಹಲಿ ನಾಯಕರು ರಾಜ್ಯಸಭೆ ಅಭ್ಯರ್ಥಿಗಳನ್ನಾಗಿ ಮಾಡಿದ್ದಾರೆ. ಆ ಇಂಟ್ರೆಸ್ಟಿಂಗ್ ರಾಜಕೀಯದ ಕಹಾನಿ ನಾವು ನಿಮಗೆ ತೋರ್ಸೋಕೆ ಹೋಗ್ತಾ ಇದ್ದೀವಿ. ಮಿಸ್ ಮಾಡಬೇಡಿ, ನೋಡ್ಕೊಂಬನ್ನಿ. ರಾಜ್ಯಸಭೆಗೆ ನಿರೀಕ್ಷೆಗೂ ಮೀರಿದ ಅಭ್ಯರ್ಥಿಗಳು. ಸಂಘ ಪರಿವಾರ ಪಕ್ಷನಿಷ್ಠೆಯ ಇಬ್ಬರಿಗೆ ಟಿಕೆಟ್. ಹೈಕಮಾಂಡ್ ಆಟಕ್ಕೆ ಬೆಚ್ಚಿ ಬಿದ್ದ ಬಿಎಸ್ವೈ ಬಳಗ. ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಬಹುಶಃ ಅಸಮಾಧಾನ ಯಾವುದೇ ಪ್ರಶ್ನೆಯೇ ಬರುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಂತ ವ್ಯಕ್ತಿಗಳು ಇವತ್ತು ಉತ್ತರ ಸಿಕ್ಕಿದೆ. ಎಸ್, ಎಲ್ಲವೂ ಹೈಕಮಾಂಡ್ ತೀರ್ಮಾನ. ರಾಜ್ಯಸಭೆಗೆ ರಾಜ್ಯದಿಂದ ಇಬ್ಬರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೆಲಸ ಮಾಡುತ್ತಿದ್ದ ಸಾಮಾನ್ಯ ಕಾರ್ಯಕರ್ತರಿಗೂ ರಾಜ್ಯಸಭೆ ಟಿಕೆಟ್ ಸಿಕ್ಕಿದೆ. ಯಡಿಯೂರಪ್ಪ ಬಳಗದ ಲೆಕ್ಕಾಚಾರವನ್ನೆಲ್ಲ ತಲೆಕೆಳಗಾಗಿಸಿ ಬೆಳಗಾವಿಯ ಬಿಜೆಪಿ ಮುಖಂಡ ಈರಣ್ಣ ಕಡಾಡಿ, ರಾಯಚೂರಿನ ಅಶೋಕ್ ಗಸ್ತಿಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಸಿಎಂ ಯಡಿಯೂರಪ್ಪ ಬಯಸಿದ್ದೇನು? ಹೈಕಮಾಂಡ್ ಕೊಟ್ಟ ಸಂದೇಶ ಏನು? ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ರಾಜ್ಯಸಭೆ ಆಯ್ಕೆ ವಿಚಾರದಲ್ಲಿ ಒತ್ತಡಕ್ಕೆ ಸಿಲುಕಿದ್ರು. ಒತ್ತಡ ಅನ್ನೋದಕ್ಕಿಂತ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಲಾಬಿ, ಗುಂಪುಗಾರಿಕೆ, ಬೆದರಿಕೆ ಅಸ್ತ್ರಗಳೆಲ್ಲ ಪ್ರಯೋಗ ಆಯಿತು. ಶಾಸಕ ಉಮೇಶ್ ಕತ್ತಿ ಸಹೋದರನಿಗೆ ಟಿಕೆಟ್ ಕೊಡಿಸೋಕೆ ನಡೆಸಿದ್ದು ಜಗಜ್ಜಾಹೀರಾಯಿತು. ಆಗಲೂ ಯಡಿಯೂರಪ್ಪ ಎಚ್ಚೆತ್ತುಕೊಳ್ಳಲಿಲ್ಲ. ಆಗ ಎಂಟ್ರಿ ಆಗಿದ್ದೇ ಹೈಕಮಾಂಡ್. ಯಡಿಯೂರಪ್ಪನವರು ಬಂಡಾಯದ ಒತ್ತಡಕ್ಕೆ ಮಣಿದು ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿ ಅಂದಿದ್ರು. ಆದರೆ ಬಂಡಾಯಕ್ಕೆಲ್ಲ ಪಕ್ಷದಲ್ಲಿ ಜಾಗವಿಲ್ಲ ಅಂತ ಸಾಮಾನ್ಯ ಕಾರ್ಯಕರ್ತ ಈರಣ್ಣ ಕಡಾಡಿಗೆ ಟಿಕೆಟ್ ಕೊಟ್ಟಿದೆ. ಇನ್ನು ಪುತ್ರ ವಿಜಯೇಂದ್ರ ಒತ್ತಡಕ್ಕೆ ಮಣಿದು ಉದ್ಯಮಿ ಪ್ರಕಾಶ್ ಶೆಟ್ಟಿಗೆ ಟಿಕೆಟ್ ಕೊಡಿಸಲು ಸಿಎಂ ಮುಂದಾಗಿದ್ರು. ಆದರೆ ಪ್ರಕಾಶ್ ಶೆಟ್ಟಿ ಪಕ್ಷಕ್ಕಾಗಿ ಯಾವ ತ್ಯಾಗನೂ ಮಾಡಿಲ್ಲ. ಬದಲಿಗೆ ಪಕ್ಷದಿಂದಲೇ ಲಾಭ ಪಡ್ಕೊಂಡಿದ್ದಾರೆ ಅಂತ ವಂಶ ಪಾರಂಪರ್ಯ ಅಧಿಕಾರಕ್ಕಿಂತ ಕಾರ್ಯಕರ್ತರೇ ಮುಖ್ಯ, ಅವರಿಂದ ಪಕ್ಷಕ್ಕೆ ಲಾಭ ಆಗಿದೆ ಅಂತ ಅಶೋಕ್ ಗಸ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಜಾತಿ, ಗೆಳೆತನ, ಪ್ರಭಾವಿ ಅಂತ ಪ್ರಭಾಕರ್ ಕೋರ್ಗೆ ಟಿಕೆಟ್ ಕೇಳಿದ್ರು. ಆದ್ರೆ ಪಕ್ಷಕ್ಕೆ ಒಬ್ಬರೇ ಆಸ್ತಿ ಅಲ್ಲ, ಪ್ರತಿ ಕಾರ್ಯಕರ್ತನೂ ಆಸ್ತಿ ಅಂತ ಸಂದೇಶ ನೀಡಿದ್ರು. ಯಡಿಯೂರಪ್ಪನವರು ಸರ್ಕಾರ ಸುಭದ್ರವಾಗಿರಲಿ, ಗುಂಪುಗಾರಿಕೆ ಬೇಡ ಅಂತ ಟಿಕೆಟ್ ಕೊಡಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಕಾರ್ಯಕರ್ತರಿದ್ರೆ ಸರ್ಕಾರ ಗುಂಪುಗಾರಿಕೆಗೆ ಜಾಗವಿಲ್ಲ ಅಂತ ಎಚ್ಚರಿಕೆ ಕೊಟ್ರು. ಪಕ್ಷ ಆಡಳಿತ ಅಂದ್ರೆ ಹಿರಿತನ ಅಂತ ಸಿಎಂ ಭಾವಿಸಿದ್ರು. ಆದ್ರೆ ಪಕ್ಷ ಅಂದ್ರೆ ಕಾರ್ಯಕರ್ತ, ಕಾರ್ಯಕರ್ತ ಅಂದ್ರೆ ಪಕ್ಷ ಅನ್ನೋದು ಹೈಕಮಾಂಡ್ ನಂಬಿಕೆ. ಇದಿಷ್ಟೇ ಅಲ್ಲ, ಈರಣ್ಣ ಕಡಾಡಿ ಮತ್ತು ಅಶೋಕ್ ಗಸ್ತಿ ಆಯ್ಕೆ ಮಾಡಿದ್ದಕ್ಕೆ ರಾಜ್ಯ ನಾಯಕರ ಹೆಸರುಗಳನ್ನು ಕೈಬಿಟ್ಟಿದ್ದಕ್ಕೂ ದೆಹಲಿ ನಾಯಕರು ರಾಜ್ಯದ ಕಮಲಕಲಿಗಳಿಗೆ ಖಡಕ್ ಕಾರಣ ರವಾನಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಿರುವ ಬೆಳವಣಿಗೆ ಗಮನಿಸಿದ್ದೇವೆ. ಬಂಡಾಯ, ಗುಂಪುಗಾರಿಕೆ, ನಾಯಕತ್ವಕ್ಕಿಂತ ಪಕ್ಷ ಮುಖ್ಯ. ಪಕ್ಷಕ್ಕಾಗಿ ದುಡಿಯುವ ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕು. ಅಧಿಕಾರ, ಪಾರಂಪರ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ಜಾಗವಿಲ್ಲ. ನೀವು ಕಳಿಸಿದ್ದ ಮೂವರ ಹೆಸರು ತಿರಸ್ಕಾರಕ್ಕೂ ಸಕಾರಣವಿದೆ ಅಂತ ಹೈಕಮಾಂಡ್ ಹೇಳಿದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬದ್ದೇ ಮೇಲುಗೈ ಆಗಿತ್ತು. ಗೋಕಾಕ್, ಅರಬಾವಿಯಲ್ಲಿ ಪರ್ಯಾಯ ನಾಯಕತ್ವವೇ ಇರಲಿಲ್ಲ. ಯಾರೊಬ್ಬರೂ ಬೆಳೆಯದಂತೆ ನೋಡಿಕೊಂಡಿದ್ದ ಸಹೋದರರು. ಇನ್ನು ಕತ್ತಿ ಸಹೋದರರ ಬಂಡಾಯ, ಒತ್ತಡದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಅಧಿಕಾರಕ್ಕಾಗಿ ಪಕ್ಷಾಂತರ ಮಾಡಿದ್ರೆ ಹೊಸ ನಾಯಕತ್ವಕ್ಕೆ ಪೆಟ್ಟಾಗಿದೆ. ಭವಿಷ್ಯದಲ್ಲಿ ಹೊಸ ನಾಯಕತ್ವ ಸೃಷ್ಟಿಸೋದು ಈಗಿನಿಂದಲೇ ಆಗಬೇಕು. ಈರಣ್ಣ ಕಡಾಡಿ ಪಕ್ಷದ ನಿಷ್ಠಾವಂತ ಲಿಂಗಾಯತ ನಾಯಕ ಬೇರೆ. 1989ರಿಂದ ಪಕ್ಷ ಕೊಟ್ಟ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರೋ ವ್ಯಕ್ತಿ. ವೈಯಕ್ತಿಕ ಲಾಭಕ್ಕಿಂತ ಪಕ್ಷಕ್ಕಾಗಿ ಕೆಲಸ ಮಾಡುವ ವ್ಯಕ್ತಿ. ಪಕ್ಷ ನಿಷ್ಠೆಯೇ ಅಶೋಕ್ ಗಸ್ತಿಗೆ ಖುಲಾಯಿಸಿದ ಅದೃಷ್ಟ. ಎಬಿವಿಪಿ ಸಂಘ ಪರಿವಾರದಿಂದ ಬೆಳೆದ ಶಿಸ್ತಿನ ಸಿಪಾಯಿ. ಉತ್ತರ ಕರ್ನಾಟಕದ ಸವಿತಾ ಸಮಾಜದ ಕಾರ್ಯಕರ್ತ. ರಾಯಚೂರು ನಗರಸಭೆಯಲ್ಲಿ ಫಸ್ಟ್ ಟೈಮ್ ಕಮಲ ಗೆಲ್ಲಿಸಿದ ಚತುರ. ಬಳ್ಳಾರಿ, ರಾಯಚೂರು, ಕೊಪ್ಪಳ ಲೋಕಸಭೆ ವಿಭಾಗದ ಉಸ್ತುವಾರಿ. 30 ವರ್ಷಗಳಿಂದ ಸಾಮಾನ್ಯ ವ್ಯಕ್ತಿಯಂತೆ ಪಕ್ಷಕ್ಕಾಗಿ ದುಡಿದ ವ್ಯಕ್ತಿ. ಹೀಗೆ ಭೂತ, ಭವಿಷ್ಯತ್ತು, ವರ್ತಮಾನದ ಎಲ್ಲಾ ರಾಜಕೀಯ ಲೆಕ್ಕಾಚಾರವನ್ನ ಅಳೆದು ತೂಗಿದ್ದ ಹೈಕಮಾಂಡ್ ಅಶೋಕ್ ಗಸ್ತಿ ಮತ್ತು ಈರಣ್ಣ ಕಡಾಡಿಗೆ ರಾಜ್ಯಸಭೆ ಟಿಕೆಟ್ ನೀಡಿದೆ. ನಾನು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ಕೊಂತ ಒಬ್ಬ ಕಾರ್ಯಕರ್ತನಾಗಿ ಇವತ್ತು 30 ವರ್ಷದಿಂದ ಬಿಜೆಪಿಯಲ್ಲಿ ಇರ್ತಕ್ಕಂಥ ವಿಚಾರಗಳು, ರಾಜ್ಯಸಭೆಗೆ ನನ್ನ ಹೆಸರು, ಅದು ಬಿಜೆಪಿಯಲ್ಲಿ ಕಾರ್ಯಕರ್ತರನ್ನ ಗುರುತಿಸ್ತದೆ ಅನ್ನೋದು ನಂಬಿಕೆ ನನಗೆ ಬಹಳ ಬಲವಾದದ್ದು. ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಸಲ್ಲಬೇಕು ಈ ಗೌರವ ಅನ್ನೋದು ನನ್ನ ಅಭಿಪ್ರಾಯ. ಕಳೆದ 32 ವರ್ಷಗಳಿಂದ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದ್ದೇನೆ. ಅದನ್ನು ಗುರುತಿಸಿ ಇವತ್ತು ಅವಕಾಶ ಕೊಟ್ಟಿದ್ದಾರೆ.
ಅತ್ಯಂತ ಹರ್ಷ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಅವ್ರ ವಿರುದ್ಧವಾಗಿ ಇವ್ರ ವಿರುದ್ಧವಾಗಿ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಸನ್ಮಾನ್ಯ ಪ್ರಭಾಕರ್ ಕೋರೆ ಇರ್ಬೋದು, ರಮೇಶ್ ಕತ್ತಿಯವರು, ಉಮೇಶ್ ಕತ್ತಿಯವರು, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಸುರೇಶ್ ಅಂಗಡಿ, ಲಕ್ಷ್ಮಣ್ ಸವದಿ, ಇನ್ನು ಉಳಿದಂಥ ಎಲ್ಲ ನಮ್ಮ ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾನು ಕೆಲಸ ಮಾಡಲಿಕ್ಕೆ ಇಚ್ಛಪಡ್ತೀನಿ. ಇನ್ನು ಪ್ರಕಾಶ್ ಶೆಟ್ಟಿ, ಪ್ರಭಾಕರ್ ಕೋರೆ, ರಮೇಶ್ ಕತ್ತಿ ಪರ ಬ್ಯಾಟಿಂಗ್ ಮಾಡಿದ್ದವರೆಲ್ಲ ಸೈಲೆಂಟ್ ಆಗಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪರಂತೂ ನಾವು ಹೇಳಿದವರಲ್ಲಿ ಒಬ್ಬರಿಗೂ ಟಿಕೆಟ್ ಸಿಕ್ಕಿಲ್ವಲ್ಲ ಅಂತ ಸಿಟ್ಟಾಗಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯನ್ನೂ ಕೊಟ್ಟಿಲ್ಲ. ಟ್ವೀಟ್ ಮಾಡಿ ರಾಜ್ಯಸಭೆ ಅಭ್ಯರ್ಥಿಗಳಿಗೆ ಶುಭಾಶಯವನ್ನೂ ತಿಳಿಸಿಲ್ಲ. ಇನ್ನು ಸಿಎಂ ಆಪ್ತರದ್ದಂತೂ ಹೈಕಮಾಂಡ್ ಆದೇಶ ಎಲ್ಲರೂ ಪಾಲಿಸಲೇಬೇಕು ಎಂಬ ಜಾಣ ಉತ್ತರ. ನಾವು ಇಲ್ಲಿ ರಿಕಮೆಂಡ್ ಮಾಡಿ ಕಳಿಸುವಂಥದ್ದು, ವರಿಷ್ಠರು ಅಂತಿಮ ನಿರ್ಧಾರ ಮಾಡುವಂಥದ್ದು. ಈಗ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ, ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಬಹುಶಃ ಅಸಮಾಧಾನ ಯಾವುದೂ ಪ್ರಶ್ನೆಯೇ ಬರುವುದಿಲ್ಲ. ಇವತ್ತು ರಮೇಶ್ ಕತ್ತಿಯವ್ರಿಗಾಗಲಿ, ಉಮೇಶ್ ಕತ್ತಿಯವ್ರಿಗಾಗಲಿ ಅಥವಾ ಪ್ರಭಾಕರ್ ಕೋರೆ ಅವರು ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು, ಅವ್ರಿಗೆ ಏನು ಗೌರವ ಕೊಡಬೇಕು ಕೊಟ್ಟೆ ಕೊಡ್ತೀವಿ. ರಾಜ್ಯಸಭೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಇಬ್ರು ಅಭ್ಯರ್ಥಿಗಳನ್ನ ಇವತ್ತು ಕೇಂದ್ರ ಚುನಾವಣಾ ಸಮಿತಿ ತೀರ್ಮಾನ ಮಾಡಿ ನಮ್ಮೆಲ್ಲರೂ ಕೂಡ ವಾಟ್ಸಪ್ ಕಳಿಸಿದ್ದಾರೆ. ಪಕ್ಷದ ಸಂಘಟನೆಗೆ ಒತ್ತು ಕೊಡಂತ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ರಾಜ್ಯಸಭೆ ಕಳಿಸಂತ ಒಂದು ಶಕ್ತಿ ಇರೋದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅನ್ನೋದನ್ನು. ಇನ್ನು ಆರ್ಥಿಕ ತಜ್ಞ ಕೆವಿ ಕಾಮತ್ ಮತ್ತು ಇನ್ಫೋಸಿಸ್ ಸುಧಾಮೂರ್ತಿ ಅವರ ಹೆಸರು ಕೇಳಿಬಂದಿತ್ತು. ಆದರೆ ಬಿಜೆಪಿ ಚುನಾವಣಾ ಸಮಿತಿ ಈ ಬಗ್ಗೆ ಅಷ್ಟು ತಲೆಕೆಡಿಸಿಕೊಂಡಿಲ್ಲ. ಒಟ್ನಲ್ಲಿ ಅಧಿಕಾರಕ್ಕಾಗಿ ಹಪಹಪಿಸುತ್ತಿದ್ದ ಪ್ರಭಾವಿಗಳ ಪ್ರಭಾವಕ್ಕಿಂತ ಪಕ್ಷಕ್ಕಾಗಿ ದುಡಿಯೋ ಸಾಮಾನ್ಯ ಕಾರ್ಯಕರ್ತನಿಗೂ ಉನ್ನತ ಹುದ್ದೆ ಸಿಗುತ್ತೆ ಅನ್ನೋದಕ್ಕೆ ಗಸ್ತಿ ಕಡಾಡಿಯವರೇ ಕಣ್ಣೆದುರು ಇರುವ ಉದಾಹರಣೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ಟಿಕೆಟ್ ಕೈತಪ್ಪಿದ್ದರ ಬಗ್ಗೆ ಮಾತನಾಡಿದ ರಮೇಶ್ ಕತ್ತಿಯವರು, ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ಆದರೆ ಟಿಕೆಟ್ ಸಿಗಲಿಲ್ಲ. ತಳಮಟ್ಟದ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟದ್ದು ಸಂತೋಷ ತಂದಿದೆ. ಈರಣ್ಣ ಕಡಾಡಿ ಹಾಗೂ ಅಶೋಕ್ ಗಸ್ತಿಗೆ ಶುಭಾಶಯ ಅಂದರು. ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯವರು ಕರ್ನಾಟಕ ರಾಜ್ಯದ 2 ರಾಜ್ಯಸಭಾ ಸ್ಥಾನಗಳಿಗೆ 2 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಆ ಇಬ್ಬರು ಅಭ್ಯರ್ಥಿಗಳು ಇವತ್ತು ವಿಶೇಷವಾಗಿ ಮುಂಬೈ ಕರ್ನಾಟಕದವರಾಗಿರ್ತಕ್ಕಂಥ ಈರಣ್ಣ ಕದಾಡಿ ಅವರು, ಇನ್ನೋರು ಹೈದರಾಬಾದ್ನವರ ಕರ್ನಾಟಕದವರಾಗಿರ್ತಕ್ಕಂಥ ರಾಯಚೂರವರಾಗಿರ್ತಕ್ಕಂಥ ಅಶೋಕ್ ಗಸ್ತಿ ಅವರನ್ನ ಇವತ್ತು ದಿವಸ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅವರಿಬ್ಬರಿಗೂ ಪ್ರಥಮವಾಗಿ ನಾನು ಅಭಿನಂದನೆ ಮಾಡ್ತಾನೆ ಮತ್ತು ನನಗೆ ತುಂಬ ಸಂತೋಷವಾಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಒಂದು ಸಂದೇಶವನ್ನ ಪಕ್ಷ ಕಳಿಸಿದ್ದು ಅಂತಂದ್ರೆ, ಕೆಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸ್ತೀವಿ ಅಂತವ್ರನ್ನ ಗುರುತಿಸಿ, ಪಕ್ಷಕ್ಕಾಗಿ ಯಾರು ದುಡಿದಿರ್ತಾರೆ ಅವರನ್ನ ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೀವಿ ಅನ್ನೋ ಸಂದೇಶವನ್ನು ಸಹಿತ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥಿತವಾಗಿರ್ತಕ್ಕಂಥ ನಿರ್ಣಯ. ನಾನು ಒಬ್ಬನು ಅದರೊಳಗೆ ಅಪೇಕ್ಷಿತನಾಗಿದ್ದೆ. ಆದರೂ ಸಹಿತ ನನಗೆ ಸಿಗಲಿಲ್ಲ ಅಂದ್ರೂ ಒಬ್ಬ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲೇ ಒಬ್ಬ ಪಕ್ಷಕ್ಕಾಗಿ ನಿಷ್ಠಾವಂತನಾಗಿ ಕೆಲಸ ಕಾರ್ಯ ಮಾಡಿದಂಥ ಒಬ್ಬ ವ್ಯಕ್ತಿನ ಗುರುತಿಸಿ ಇವತ್ತು ಕೊಟ್ಟದ್ದಕ್ಕೆ ಬಹಳ ಹೆಮ್ಮೆ ಅನಿಸಿದೆ, ಸಂತೋಷವಾಗಿದೆ ಮತ್ತು ಅವರನ್ನು ಅಭಿನಂದಿಸ್ತೇನೆ. ಗ್ರೇಟ್. ಮಗದೊಬ್ಬ ಆಕಾಂಕ್ಷಿಯಾಗಿ ವಿಶ್ ಮಾಡಿದ್ದಾರೆ. ಆದರೆ ಯಾಕೋ ಮುಖ್ಯಮಂತ್ರಿಗಳಿಂದ ಇನ್ನೂ ವಿಶ್ ಬಂದಿಲ್ಲ. ಲೆಟ್ ಸಿ ನಾಳೆ ಏನಾಗುತ್ತೆ ಬೆಳವಣಿಗೆ ನಾಮಿನೇಷನ್ ಸಂದರ್ಭದಲ್ಲಾದರೂ ಅಂತ. ಇನ್ನು ಕಾಂಗ್ರೆಸ್ನಿಂದ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಬೆಳಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಖರ್ಗೆ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಿ ಫಾರಂ ಕೊಟ್ಟರು. ಖರ್ಗೆ ಬಿ ಫಾರಂ ಪಡಿಬೇಕಾದ್ರೆ 10,000 ರೂಪಾಯಿ ಹಣ ಕಟ್ಟಬೇಕಾಗಿತ್ತು. ಆದರೆ ಹಣ ತಂದಿರಲಿಲ್ಲ. ಹಾಗೆ ಡಿ ಕೆ ಶಿವಕುಮಾರ್ ಹತ್ರ 10,000 ಹಣ ಕೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಜೇಬು ಕೈ ಹಾಕೋ ಹುಡುಕಿದ್ರು, ಅಲ್ಲೂ ಸಿಗಲಿಲ್ಲ. ಆಮೇಲೆ ದಿನೇಶ್ ಗುಂಡೂರಾವ್ ಹತ್ರ 10,000 ರೂಪಾಯಿ ಇದೆಯಾ ಅಂತ ಕೇಳಿದ್ರಂತೆ. ಅಂಥ ಪ್ರಸಂಗ ಕೂಡ ನಡೀತು. ಕೊನೆಗೆ ದಿನೇಶ್ ಗುಂಡೂರಾವ್ 10,000 ಅವ್ರು ಕೊಟ್ಟರು. ಇದಾದ್ಮೇಲೆ ಕರ್ನಾಟಕ ವಿಧಾನಸಭೆ ಕಾರ್ಯದರ್ಶಿಗೂ ಕೂಡ ಆದ ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಕಾಂಗ್ರೆಸ್ನಿಂದ ಖರ್ಗೆ ಒಬ್ಬರೇ ಅಭ್ಯರ್ಥಿಯಾಗಿ ನಾಮಪತ್ರ ಹಾಕಿದ್ದಾರೆ. ನಾಳೆ ಕಾಂಗ್ರೆಸ್ ಬೆಂಬಲದೊಂದಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ದೇವೇಗೌಡರನ್ನು ಬೆಂಬಲಿಸಲು ಸೋನಿಯಾ ಗಾಂಧಿ ಆದೇಶ ನೀಡಿರೋದ್ರಿಂದ ಕಾಂಗ್ರೆಸ್ನಲ್ಲಿರುವಂತಹ ಹೆಚ್ಚುವರಿ ಮತಗಳು ದೇವೇಗೌಡರಿಗೆ ಸಿಗೋದು ಈಗ ಕನ್ಫರ್ಮ್ ಆಗಿದೆ. ಸೊ ಹಾಗಾಗಿ ಗೆಲುವು ಕಟ್ಟಿಟ್ಟ ಬುತ್ತಿ. ಕನ್ನಡ ಚಿತ್ರರಂಗದಲ್ಲಿ ಛಾಪು ಮೂಡಿಸಿದ್ದ ನಟ ಚಿರಂಜೀವಿ ಸರ್ಜಾ, ಅಂದರೆ ಸರ್ಜಾ ಕುಟುಂಬದ ಕುಡಿ, ಇದೀಗ ಚಿರನಿದ್ರೆಗೆ ಜಾರಿದ್ದಾರೆ. ಸಾವಿರ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಅಂತ್ಯಕ್ರಿಯೆ ನಡೆಯಿತು. ಆ ಕೊನೆ ಕ್ಷಣಗಳ ಕಣ್ಣೀರ ಕಥೆ ನಿಮ್ಮೊಂದು. ಚಿರಂಜೀವಿ ಸರ್ಜಾ, ಅದಕ್ಕೆ ಸಾಕ್ಷಿ ಈ ಜನಸ್ತೋಮ. ಕೊರೋನಾ ಭಯವನ್ನು ಲೆಕ್ಕಿಸದೆ ಚಿರಂಜೀವಿ ಸರ್ಜಾ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂತು. ಚಿತ್ರರಂಗದ ಗಣ್ಯರೆಲ್ಲ ಚಿರು ನಿಧನಕ್ಕೆ ಕಂಬನಿ ಮಿಡಿದ್ರು.
ವರ್ಷದ ಚಿರು ಸರ್ಜಾಗೆ ಹೃದಯಾಘಾತ ಆಗೋ ವಯಸ್ಸೇ ಅಲ್ಲ. ಆದ್ರೂ ಆ ವಿಧಿ ಚಿರು ಸರ್ಜಾ ಬಾಳಲ್ಲಿ ಕೊನೆಯ ಸಾಲುಗೀಚಿ ಬಿಟ್ಟಿದ್ದ. ಚಿರು ಸಾವು ಸರ್ಜಾ ಕುಟುಂಬವನ್ನೇ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿಬಿಡ್ತು. ಕಣ್ಣ ಮುಂದೆ ಆಡಿ ಬೆಳೆದ ಮಗ ಚಿರನಿದ್ರೆಗೆ ಹೋದ್ನಲ್ಲ ಅನ್ನೋ ಆ ನೋವು ಹೆತ್ತವರದ್ದಾದ್ರೆ, ಆಡಿಸಿ ಬೆಳೆಸಿ ಮುದ್ದಾಡಿದ್ದ ಮೊಮ್ಮಗನ ಸಾವನ್ನ ಕಂಡ ಅರ್ಜುನ್ ಸರ್ಜಾ ತಾಯಿಯ ಕಣ್ಣೀರು ಕರುಳು ಹಿಂಡುತ್ತಿತ್ತು. ಚಿರಂಜೀವಿ ಸರ್ಜಾ ಅಕಾಲಿಕ ಕಣ್ಮರೆ ಎಲ್ಲರಿಗಿಂತಲೂ ಹೆಚ್ಚು ಶಾಕ್ ಕೊಟ್ಟಿದ್ದು ಪತ್ನಿ ಮೇಘನಾ ರಾಜ್ಗೆ. ಎರಡು ವರ್ಷದ ಹಿಂದೆ ಮದುವೆ ಆಗಿದ್ದ ಚಿರು ಮೇಘನಾಗೆ 3 ತಿಂಗಳು ಕಳೆದ್ರೆ ಮುದ್ದಾದ ಮಗು ಜನಿಸಲಿದೆ. ಆದ್ರೆ 6 ತಿಂಗಳ ಗರ್ಭಿಣಿ ಮೇಘನಾ ರಾಜ್ರನ್ನ ಏಕಾಂಗಿಯಾಗಿ ಮಾಡಿ ಚಿರು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಅರ್ಜುನ್ ಸರ್ಜಾ ಮನೆಯಲ್ಲಿ ಚಿರು ಸರ್ಜಾಗೆ ಕೊನೆಯ ಹಂತದ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ಆಮೇಲೆ ಕನಕಪುರದ ನೆಲಗುಳಿ ಬಳಿ ಇರುವ ಧ್ರುವ ಸರ್ಜಾ ಫಾರ್ಮ್ ಹೌಸ್ಗೆ ಅಂತ್ಯಕ್ರಿಯೆ ನಡೆಸಲು ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕ ತರಲಾಯಿತು. ದಾರಿಯುದ್ದಕ್ಕೂ 100 ವಾಹನ, ಸಾವಿರಾರು ಜನ ಕಂಬನಿ ಮಿಡಿದ್ರು. ನೆಲಗುಳಿ ತೋಟದ ಮನೆ ಬಳಿ ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ ಸೇರಿದಂತೆ ಹಲವರು ಪಾರ್ಥಿವ ಶರೀರ ಹೊತ್ತು ತಂದ್ರು. ಕುರುಬ ಸಂಪ್ರದಾಯದಂತೆ ಚಿರಂಜೀವಿ ಸರ್ಜಾ ತಂದೆ ಅಂತಿಮ ಕಾರ್ಯ ನೆರವೇರಿಸಿದ್ರು. ಸಂಜೆ ಸೂರ್ಯಾಸ್ತಮದ ವೇಳೆ ಚಿರಂಜೀವಿ ಮಣ್ಣಲ್ಲಿ ಮಣ್ಣಾದ್ರು. ಮೇಘನಾ ರಾಜ್ ಚಿರು ಸರ್ಜಾ ಸಮಾಧಿ ಮೇಲೆ ಮಲಗಿ ಕಣ್ಣೀರು ಹಾಕ್ತಿದ್ರೆ ನಿಜಕ್ಕೂ ವಿಧಿ ಎಷ್ಟು ಕ್ರೂರಿ ಅನಿಸ್ತಿತ್ತು. ಚಿಕ್ಕ ವಯಸ್ಸಲ್ಲೇ ಜೀವ ತೆತ್ತ ಚಿರಂಜೀವಿ ಸರ್ಜಾ ಈಗ ನೆನಪಷ್ಟೆ. ಆದ್ರೆ ಚಿರು ಸರ್ಜಾ ಮತ್ತೆ ಮೇಘನಾ ರಾಜ್ ಹೊಟ್ಟೆಯಲ್ಲಿ ಮಗುವಾಗಿ ಬರಲಿ ಅನ್ನೋದು ಎಲ್ಲರ ಕಣ್ಣಂಚಿನ ಕನಸು. ಚಿರು, ನೀನು ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಇವತ್ತು ಕೂಡ ಮಹಾಮಾರಿ ಕೊರೋನಾ ಕೇಕೆ ಹಾಕ್ತು. ಒಟ್ಟು 308 ಮಂದಿಗೆ ಸೋಂಕು ತಗುಲಿತು. ಬೆಂಗಳೂರಿನ 2 ಮಹಿಳೆಯರು ಹಾಗೂ ಓರ್ವ ವೃದ್ಧ ಬಲಿಯಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 64ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ಆಯಿತು 5760. ಕಲಬುರಗಿ, ಯಾದಗಿರಿ, ಬೀದರ್ನಲ್ಲಿ ಕೊರೋನಾ ಸ್ಫೋಟ ಆಯಿತು. ಕಲಬುರಗಿಯಲ್ಲಿ 99 ಕೇಸ್, ಯಾದಗಿರಿಯಲ್ಲಿ 66, ಬೀದರ್ನಲ್ಲಿ 48 ಕೇಸ್ ಬಂದಿದೆ. ಬೆಂಗಳೂರಿನಲ್ಲಿ ಇವತ್ತು 18 ಹೊಸ ಪಾಸಿಟಿವ್ ಕೇಸ್ ದಾಖಲಾಯಿತು. ಒಟ್ಟು ಸೋಂಕಿತರ ಸಂಖ್ಯೆ ಬೆಂಗಳೂರಿನಲ್ಲಿ 493 ಆಯಿತು. ಕೊಂಚ ಸಮಾಧಾನ ಅಥವಾ ಖುಷಿ ವಿಷಯ ಇವತ್ತಿನ ಮಟ್ಟಿಗೆ ಅಂದರೆ ಕೊರೋನಾ ಬರದ ಮಧ್ಯೆ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಇವತ್ತು ಒಂದೇ ದಿನ ಬರೋಬ್ಬರಿ 387 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಅದರಲ್ಲಿ ಉಡುಪಿ ಕಡೆಯವರು ತುಂಬ ಜಾಸ್ತಿ. ಉಡುಪಿಯಲ್ಲಿ 215 ಮಂದಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಸ್ಕ್ರೀನ್ ತೋರಿಸ್ತಾ ಇದ್ದೀವಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಟಾಪ್ 5 ಕೊರೋನಾ ಜಿಲ್ಲೆಗಳು ಈ ಕ್ಷಣಕ್ಕೆ ಯಾವ್ಯಾವ ಜಿಲ್ಲೆ, ಅದರ ಸಂಖ್ಯೆ ಎಷ್ಟು? ಕಲಬುರಗಿ ಒಟ್ಟು ಸೋಂಕು ಮತ್ತು ಡಿಸ್ಚಾರ್ಜ್ ಆಗಿರೋರು 99, ಸೋಂಕು 759, ಡಿಸ್ಚಾರ್ಜ್ ಇವತ್ತಾಗಿರೋರು ಇದುವರೆಗೆ ಆಗಿರೋದು 47. ಯಾದಗಿರಿ ಇವತ್ತು 66 ಕೇಸು, ಒಟ್ಟು 581 ಕೇಸ್ ಆಗಿದೆ. ಇವತ್ತು ಡಿಸ್ಚಾರ್ಜ್ 23 ಜನ. ಇನ್ನು ಬೀದರ್ನಲ್ಲಿ ಒಟ್ಟು ಸೋಂಕು 270 ಜನಕ್ಕೆ, ಇವತ್ತು ಸೋಂಕು ಬಂದಿರೋ 48 ಜನಕ್ಕೆ, ಇನ್ನು ಇವತ್ತು ಡಿಸ್ಚಾರ್ಜ್ ಆಗಿಲ್ಲ. ಇನ್ನು ಉಡುಪಿಯಲ್ಲಿ ಒಟ್ಟು ಸೋಂಕು 947, ಹತ್ತತ್ರ 1000ಕ್ಕೆ ಬಂದರು. ಇವತ್ತು 45 ಕೇಸ್ ಆಗಿದೆ. ಇವತ್ತು ಡಿಸ್ಚಾರ್ಜ್ ಆಗಿರೋದು ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ, 215 ಜನ. ಇನ್ನು ಬೆಂಗಳೂರು ಸಿಟಿ ಒಟ್ಟು ಸೋಂಕು 493, ಇವತ್ತು 18 ಜನಕ್ಕೆ ಬಂದಿತ್ತು. ಯಾರೂ ಡಿಸ್ಚಾರ್ಜ್ ಆಗಿಲ್ಲ ಬೆಂಗಳೂರು ಸಿಟಿನಲ್ಲಿ. ಇನ್ನು ಕೊರೋನಾ ಕೇಕೆ, ಒಟ್ಟು ಕೊರೋನಾ ಕೇಸ್ 5760 ಜನ ಚಿಕಿತ್ಸೆ ಪಡಿತಾರೋ. ಆಕ್ಟಿವ್ ಕೇಸಸ್ 3175 ಜನ. ಮತ್ತು ಇದುವರೆಗೂ ಇವತ್ತು ಡಿಸ್ಚಾರ್ಜ್ ಆದವರು 387 ಜನ.
ಇದುವರೆಗೂ ಸಾವನ್ನಪ್ಪಿರೋರು ಇವತ್ತಿನ 3 ಸೇರಿ 64 ಜನ. ಇದುವರೆಗೆ ಇಂಟೆನ್ಸಿವ್ ಕೇರ್ ಯೂನಿಟ್ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರೋರು 14 ಜನ. ವೆಲ್ಕಮ್ ಬ್ಯಾಕ್. ಮಾಲ್ ಯಾವಾಗ ಓಪನ್ ಆಗುತ್ತೆ, ನಾವು ಶಾಪಿಂಗ್ ಮಾಡಬೇಕು ಅಂತ ತುಂಬಾ ಜನ ಶಾಪಿಂಗ್ ಪ್ರಿಯರು ತಿಂಗಳುಗಳಿಂದ ಕಾದು ಕೂತಿದ್ರು. ಇನ್ನು ಇವತ್ತು ಕೆಲವು ತಿಂಡಿ ಪ್ರಿಯರು ಹೋಟೆಲ್ನಲ್ಲಿ ರುಚಿ ರುಚಿಯಾದ ಆಹಾರ ತಿನ್ನಬೇಕು ಅಂತ ಹಾತೊರಿತಾ ಇದ್ರು. ಇವತ್ತಿಂದ ಆ ಕಾಲ ಕೂಡ ಶುರುವಾಯಿತು. ಹೋಟೆಲ್ ಮಾಲ್ ಓಪನ್ ಆಯಿತು, ಜನ ಕೂಡ ಆ ಕಡೆ ಹೋಗ್ತಿದ್ದಾರೆ. ಅಂತೂ ಇಂತೂ 2.5 ತಿಂಗಳು ಕಳೆದ ಮೇಲೆ ರಾಜ್ಯದಲ್ಲಿ ಎಲ್ಲೆಲ್ಲೂ ಶಾಪಿಂಗ್ ಮಾಲ್ಗಳು, ಹೋಟೆಲ್ಗಳು ಓಪನ್ ಆಗಿದೆ. ಸರ್ಕಾರದ ಮಾರ್ಗಸೂಚಿ ಪಾಲಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡು ಮಾಲ್ಗಳನ್ನ ತೆರೆಯಲಾಗಿದೆ. ಜನರು ಅಷ್ಟೇ ಮಾಸ್ಕ್ ಧರಿಸಿ ಮಾಲ್ಗಳತ್ತ ಮುಖ ಮಾಡ್ತಿದ್ದಾರೆ. ಒರಾಯನ್ ಮಾಲ್, ಮಂತ್ರಿ ಮಾಲ್, ಫೋರಂ ಮಾಲ್, ಗರುಡ ಮಾಲ್, ಫಿಯೋನಿಕ್ಸ್ ಮಾಲ್ ಸೇರಿದಂತೆ 16 ಮಾಲ್ಗಳು ತೆರೆದಿದ್ದು ಶಾಪಿಂಗ್ ಪ್ರಿಯರು ಫುಲ್ ಖುಷ್. ಮಂತ್ರಿ ಮಾಲ್ ಸುಮಾರು 2.5 ತಿಂಗಳಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು. ಒಳಗಿರುವಂತಹ ಯಾವುದೇ ಸ್ಟಾಲ್ಸ್ ನಡೀತಿರ್ಲಿಲ್ಲ, ಜೊತೆಗೆ ಹೊರಗೆ ಕೂಡ ಮೇನ್ ಎಂಟ್ರೆನ್ಸ್ ನ ಕಂಪ್ಲೀಟ್ ಆಗಿ ಶಟ್ ಮಾಡಿದ್ರು. ಆದರೆ ಇವತ್ತಿನಿಂದ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಸಿಕ್ಕಿದೆ. ಸೊ ಜನ ಒಬ್ಬೊಬ್ಬರಾಗಿ ಅಲ್ಲಿ ಮಾಲ್ ಒಳಗಡೆ ಹೋಗ್ತಾ ಇದ್ದಾರೆ. ಮಾಲ್ನ ಎಂಟ್ರೆನ್ಸ್ ಏನಿದೆ, ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಪೋರ್ಟಿಕೋ ಎಂಟ್ರೆನ್ಸ್ ಏನಿದೆ, ಅಲ್ಲಿ ಸ್ಯಾನಿಟೈಸರ್ ಗಳನ್ನ ಇಟ್ಟಿರ್ತಾರೆ. ಅದಲ್ಲದೆ ಅಲ್ಲೇ ಥರ್ಮಲ್ ಸ್ಕ್ಯಾನಿಂಗ್ ಕೂಡ ಮಾಡ್ತಾರೆ. ಯಾವ ಅಂಗಡಿ ಒಳಗಡೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಜನ, ಅಲ್ಲಿ ಇನ್ನೊಂದು ರೌಂಡ್ ಚೆಕ್ ಆಗುತ್ತೆ. ಅದಲ್ಲದೆ ಒಂದು ವೇಳೆ ಜನ ಜಾಸ್ತಿ ಆದರೆ ಅವರಿಗೆಲ್ಲ ನಿಲ್ಲೋದಕ್ಕೆ ಸಾಲಾಗಿ ಇನ್ನು ಕ್ಯೂ ಸಿಸ್ಟಮ್ ಇದೇ ರೀತಿ ಬಾಕ್ಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬೆಂಗಳೂರಿನ ಜಯನಗರದ ಸೆಂಟ್ರಲ್ ಮಾಲ್ನಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಸದಾ ಜನರಿಂದನೇ ಇರ್ತಾ ಇದ್ದಂತಹ ಒಂದು ಮಾಲ್ ಇದು. ಆದರೆ ಇವತ್ತು ಮೊದಲನೇ ದಿನ, ಹಾಗಾಗಿ ಗ್ರಾಹಕರು ಸ್ವಲ್ಪ ಕಡಿಮೆ ಬಂದಿದ್ದಾರೆ ಅಂತ ಹೇಳ್ಬೋದು. ಆದರೂ ಸಹ ಅಲ್ಲೊಬ್ರು ಇಲ್ಲೊಬ್ರು ಏನು ಮಾಲ್ ಪ್ರಿಯರು ಮಾಲ್ಗೆ ಬಂದಿದ್ದಾರೆ. 75 ದಿನಗಳ ನಂತರ ಮಾಲ್ ಓಪನ್ಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಮಾಲ್ನವರು ಸಹ ಎಲ್ಲವನ್ನೂ ಸ್ಯಾನಿಟೈಸ್ ಮಾಡಿ ಏನು ಅಗತ್ಯ ಕ್ರಮಗಳನ್ನು ಕೈಗೊಂಡು ಮಾಲ್ಗಳನ್ನ ಓಪನ್ ಮಾಡಿದ್ದಾರೆ. ಏನು ಮಾಲ್ಗಳಿಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ಮಾಲ್ನ ಅಸೋಸಿಯೇಷನ್ ಅವರು ಅಂದ್ಕೊಂಡಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಅಷ್ಟೇ ಅಲ್ಲದೆ ಮೈಸೂರು, ಹುಬ್ಬಳ್ಳಿ, ಮಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇರುವ ಮಾಲ್ಗಳು ಓಪನ್ ಆಗಿದೆ. ಮಾಲ್ಗೆ ಬರೋರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಕಡ್ಡಾಯಗೊಳಿಸಲಾಗಿದೆ. ಥರ್ಮಲ್ ಸ್ಕ್ರೀನಿಂಗ್ ಕೂಡ ನಡೆಸಲಾಗ್ತಿದೆ. ಸಾಮಾಜಿಕ ಅಂತರ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಚಿಕ್ಕ ಮಕ್ಕಳು ಹಾಗೂ ಗರ್ಭಿಣಿಯರು, ವೃದ್ಧರಿಗೆ ಮಾಲ್ ಪ್ರವೇಶ ನಿಷೇಧಗೊಳಿಸಲಾಗಿದೆ. ಇನ್ನು ಮಾಲ್ ಅಷ್ಟೇ ಅಲ್ಲ, ಹೋಟೆಲ್ಗಳು ಕೂಡ ಇಂದಿನಿಂದ ಓಪನ್ ಆಗಿದೆ. ಹೋಟೆಲ್ನಲ್ಲೂ ಸಾಮಾಜಿಕ ಅಂತರಕ್ಕೆ ಒತ್ತು ಕೊಡಲಾಗಿದೆ. ಒಂದು ಟೇಬಲ್ಗೆ 2 ಮಾತ್ರ ಕೂರಬಹುದಾಗಿದೆ. ಸಿಬ್ಬಂದಿಯೂ ಕೂಡ ಮಾಸ್ಕ್, ಗ್ಲೌಸ್ ಧರಿಸಬೇಕಿದೆ. ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾರ್ಥಿ ಭವನ ಸೇರಿ 100 ಹೋಟೆಲ್ಗಳು ಗ್ರಾಹಕರನ್ನ ಸೆಳೆಯುತ್ತಿದೆ. ಬೆಳಗ್ಗೆ 7:30ಯಿಂದಲೇ ಇದು ಮಾಡಲಾಗಿದೆ. ಸಹಜವಾಗಿ ವಿದ್ಯಾರ್ಥಿ ಭವನದ ಮುಂದೆ ಈ ರೀತಿಯಂತ ಕ್ಯೂ ಇದ್ದೇ ಇರುತ್ತೆ. ನೋಡಿ, ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗಿದೆ. ಥರ್ಮಲ್ ಸ್ಕ್ರೀನ್ ಸಿಬ್ಬಂದಿಗಳಿಗೆ, ಹೋಟೆಲ್ ಸಿಬ್ಬಂದಿಗಳಿಗೆ ಪ್ರಮುಖವಾಗಿ ಮುಖಕ್ಕೆ ಶೀಲ್ಡ್ ಅನ್ನು ಹಾಕಲಾಗಿದೆ. ಅದ್ರ ಜೊತೆಗೆ ಗ್ಲೌಸ್ ಅನ್ನು ಹಾಕಲಾಗಿದೆ. ಹೆಚ್ಚೆಚ್ಚು ಜನದಟ್ಟಣೆ ಬರುವಂಥ ಒಂದು ಸಾಧ್ಯತೆಗಳಿಂದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಟೇಬಲ್ಗೂ ಕೂಡ ಈ ರೀತಿಯಾದಂಥ ಸಾಮಾಜಿಕ ಅಂತರವನ್ನು ಒಂದು ಡಿಫ್ರೆಂಟ್ ಆದ ರೀತಿಯಲ್ಲಿ ನೋಡಿ ಈ ರೀತಿ ಗ್ಲಾಸ್ ಅನ್ನು ಹಾಕಿದ್ದಾರೆ. ಈ ಗ್ಲಾಸ್ ಅನ್ನು ಹಾಕಿ ಈ ಕಡೆ ಆ ಕಡೆ ಎರಡೂ ಕೂಡ ಕುಳಿತುಕೊಳ್ಳುವಂಥ ಗ್ರಾಹಕರಿಗೆ ಎಲ್ಲೂ ಕೂಡ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ, ಯಾಕಂದರೆ ಸಾಂಕ್ರಾಮಿಕತೆ ಹರಡ್ಬೋದು ಅನ್ನೋಂಥ ಒಂದು ಆತಂಕಗಳಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದಷ್ಟು ಗ್ಲಾಸನ್ನು ಮಧ್ಯ ಹಾಕಿ ಒಂದು ರೀತಿ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಳುವಂಥ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಿತೌಟ್ ಮಾಸ್ಕ್ ಯಾರಿಗೂ ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಹುಬ್ಬಳ್ಳಿ, ಕಲಬುರಗಿ, ಮೈಸೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಹೋಟೆಲ್ಗಳು ತೆರೆದಿದ್ದು ದೀರ್ಘಕಾಲದ ಬಳಿಕ ಗ್ರಾಹಕರು ಹೋಟೆಲ್ ರುಚಿ ಸವಿತಿದ್ದಾರೆ. ಸ್ಯಾನಿಟೈಸರ್ ಹಾಕಾರ, ಮತ್ತು ಡಿಸ್ಟೆನ್ಸ್ ಒಂದು ಟೇಬಲ್ಗೆ ಇಬ್ಬರಿಗೆ ಕುಂದ್ರಿಸೋದು. ಭಾಳ ದಿವಸ ಹಿಡಿದು ಮನ್ಯಾಗ ಕುಂತು ಮನ್ಯಾಗಿಂದ ತಿಂದು ಮನ್ಯಾಗಿಂದ ಬೇಸರಾಗಿದ್ದ ಜನಕ್ಕೆ ಎಕ್ದಮ್ ಹೋಟೆಲ್ ಚಾಲೂ ಆಗಿದ್ದು ಮತ್ತು ದೇವಾಲಯಗಳು ಚಾಲೂ ಆಗಿದ್ದು ಭಾಳ ಖುಷಿ ತಂದದ್ರಿ. ಯಾಕಂದ್ರೆ ಇದು ಟೇಸ್ಟೇ ಬೇರೆ ಇರ್ತದೆ. ಇದು ಒಂದು ಸ್ವಲ್ಪ ಮನ್ಸಾಗ ಒಂದು ಸ್ವಲ್ಪ ನೆಮ್ಮದಿನೂ ಕೊಡ್ತದೆ, ಹೊರಗಡೆ ಬಂದು ಒಂದೇನೋ ಮಾಡಬೇಕು ಅನ್ನೋದು. ಅದೇ ರೀತಿ ಜನನೂ ಡಿಸ್ಟೆನ್ಸ್ ಕುಂತಾರ, ಒಂದು ಟೇಬಲ್ಗೆ ಇಬ್ಬಿಬ್ಬರೇ ವ್ಯವಸ್ಥೆ ಮಾಡ್ಯಾರ. ಭಾಳ ಸಂತೋಷ ಆಗಿದ್ರಿ ಒಟ್ಟು ಇವತ್ತು ಚಾಲೂ ಮಾಡಿ. ಇನ್ನು ಹೋಟೆಲ್, ಮಾಲ್ಗಳಷ್ಟೇ ಅಲ್ಲ, ಝೂ, ಪಾರ್ಕುಗಳು ಓಪನ್ ಆಗಿದೆ. ಮೈಸೂರಿನ ಅರಮನೆ ಹಾಗೂ ಮೃಗಾಲಯ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಹೋಟೆಲ್, ಮಾಲ್ಗಳು ಓಪನ್ ಆಗಿರೋದ್ರಿಂದ ಕೊರೋನಾ ಸೋಂಕು ಇನ್ನಷ್ಟು ಹೆಚ್ಚಾಗೋ ಆತಂಕ ಇದ್ದೇ ಇದೆ. ಇದರ ನಡುವೆಯೇ ಗ್ರಾಹಕರು ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಪಾಲಿಸಿ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ ಮಾಲ್ಗಳಿಗೆ ಬರ್ತಿದ್ದಾರೆ. ಮಾಲ್ನಲ್ಲಿ ತಮ್ಮಿಷ್ಟದ ವಸ್ತುವನ್ನ ಕೊಂಡು ಹೋಟೆಲ್ನಲ್ಲಿ ನಾಲಿಗೆ ರುಚಿ ತಣಿಸಿಕೊಂಡು ಖುಷಿ ಪಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೊರೋನಾ ಸೋಂಕು ತಗುಲಿದೆಯಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ.
ವಿಷಯ ಇಷ್ಟೇ, ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಕೇಜ್ರಿವಾಲ್ ಅವರಲ್ಲಿ ಜ್ವರ, ಗಂಟಲು ಕೊರೆತದ ಜೊತೆಗೆ ಹಲವು ಕೊರೋನಾ ಲಕ್ಷಣಗಳು ಕಂಡು ಬಂದಿತ್ತು. ಈಗ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರದ್ದುಪಡಿಸಿ ಸೆಲ್ಫ್ ಐಸೋಲೇಷನ್ ಆಗಿದ್ದಾರೆ. ಕೊರೋನಾ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ನಾಳೆ ಕೇಜ್ರಿವಾಲ್ ಅವರಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗುತ್ತೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ, ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.